ರಾಜ್ಯದಲ್ಲಿ ಮೊದಲ ಹಂತದ ಎಲೆಕ್ಷನ್ ನಡೆಯುವಂತ 14 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರು ಈ ಹಿಂದೆ ಆಪರೇಷನ್ಗಳನ್ನು ಮಾಡಿದರು. ಆದರೆ ಚುನಾವಣೆಗೆ 2 ದಿನ ಮುಂಚಿತವಾಗಿ ಕಾಂಗ್ರೆಸ್ಗೆ ಈಗ ಶಾಕ್ ಆಗಿದೆ. ಮೈಸೂರಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಯ ರಿವರ್ಸ್ ಆಪರೇಷನ್ನ ಬಿಸಿ ತಟ್ಟಿದೆ. ರಾಹುಲ್ ಗಾಂಧಿ ಅವರ ಆರೋಗ್ಯ ಕಾಳಜಿ ವಹಿಸಿದ್ದಂಥ ಡಾಕ್ಟರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ನಿನ್ನೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಡಾಕ್ಟರ್ ಸುಶ್ರುತ್ ಗೌಡ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮೈಸೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಸುಶ್ರುತ್ ಗೌಡ. ಟಿಕೆಟ್ ಸಿಕ್ಕಿರಲಿಲ್ಲ. ಅದಾದ ನಂತರ ಎಲೆಕ್ಷನ್ಗೆ 2 ದಿನ ಮುಂಚಿತವಾಗಿ ಈಗ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮೀಪವರ್ತಿಯಾಗಿ ಗುರುತಿಸಿಕೊಂಡವರು ಡಾಕ್ಟರ್ ಸುಶ್ರುತ್ ಗೌಡ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದವರು. ಈಗ ಅವರು ಬಿಜೆಪಿಗೆ ಸೇರ್ಪಡೆಯಾಗಿರೋದು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ತಂದಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ಡಾಕ್ಟರ್ ಸುಶ್ರುತ್ ಗೌಡ ಬಿಜೆಪಿ ಸೇರ್ಪಡೆಯಾಗಿರುವಂಥ ದೃಶ್ಯಗಳಿವು. ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಟಿಕೆಟ್ನ ಕಸರತ್ತು ನಡೀತಾ ಇದ್ದ ವೇಳೆ ಕಾಂಗ್ರೆಸ್ನ ಟಿಕೆಟ್ ಪೈಪೋಟಿಯಲ್ಲಿ ಡಾಕ್ಟರ್ ಸುಶ್ರುತ್ ಗೌಡ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಮೈಸೂರು ಟಿಕೆಟ್ ಸಿಗತ್ತೆ ಅನ್ನೋ ಲೆಕ್ಕಾಚಾರಗಳಿದ್ವು. ಡಿ ಕೆ ಶಿವಕುಮಾರ್ ಸುಶ್ರುತ್ ಗೌಡ ಪರ ಬ್ಯಾಟಿಂಗ್ ಕೂಡ ಮಾಡಿದರು. ಆದರೆ ಈಗ ಟಿಕೆಟ್ ಲಕ್ಷ್ಮಣ್ ಅವರ ಪಾಲಾದ ಬೆನ್ನಿಗೆ ಸುಶ್ರುತ್ ಗೌಡ ಮುನಿಸಿಕೊಂಡಿದ್ರು. ಈಗ ಅವರು ಬಿಜೆಪಿ ಸೇರ್ಪಡೆಯಾಗಿರೋದನ್ನ ನೋಡ್ತಾ ಇದ್ದೀರಿ. ಮೈಸೂರಲ್ಲಿ ನಡೆಸ್ತಾರೆ. ಹೆಸರಾಂತ ವೈದ್ಯರು ಶಾಂತಿವೀರ ಗೋಪಾಲ್ ಗೌಡರ ಪ್ರೇರೇಪಣೆ ಮೇಲೆ ತಂದೆಯವರು ಇಡೀ ದೇಶ ಉದ್ದಾಗಲದಲ್ಲಿ ಇವತ್ತು ಮತ್ತೊಮ್ಮೆ ಮೋದಿ ಸರ್ಕಾರ. ಹಾಗಾಗಿ ಮೋದಿಯವರ ಕೈಯನ್ನು ಬಲಪಡಿಸಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತು ನಮ್ಮೆಲ್ಲರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಡಾಕ್ಟರ್ ಸುಶ್ರುತ್ ಮೈಸೂರಿನ ಜನಪ್ರಿಯ ವೈದ್ಯರು. ಅವರು ಅವ್ರ ತಂದೆಯವರ ಕಾಲದಿಂದಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆಯನ್ನು ಇಟ್ಕೊಂಡಿರುವಂಥದ್ದು. ಶಾಂತವೇರಿ ಗೋಪಾಲ್ ಗೌಡರ ಹೆಸರಿನಲ್ಲಿ ಮೈಸೂರಿನ ಮತ್ತು ಇಡೀ ನಾಡಿನ ನಾಗರಿಕರ ವೈದ್ಯಕೀಯ ಸೇವೆಯನ್ನು ಬಡವರಿಂದ ಹಿಡಿದು ಎಲ್ಲರಿಗೂ ಉತ್ತಮ ವೈದ್ಯಕೀಯ ಸೇವೆಯನ್ನು ಕೊಟ್ಟು ಶಾಂತವೇರಿ ಗೋಪಾಲ್ ಗೌಡರ ಒಂದು ಪ್ರೇರೇಪಣೆಯೊಂದಿಗೆ ತಮ್ಮ ಸೇವೆಯನ್ನು ಮಾಡಿದಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.